ಗಟ್ಟಿಮುಟ್ಟಾಗಿ ಕಾಂಕ್ರೀಟ್ ಹೆಜ್ಜೆ ಇಟ್ಕೊಂಡು ಇವತ್ತು ಜಿಲ್ಲೆಯ DCC ಬ್ಯಾಂಕನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ಓಪನ್ ಸೀಕ್ರೆಟ್. ಅದೇ ಕಾಲಕ್ಕೆ ಅದನ್ನು ಗಳಿಸೋದು ಮಧ್ಯಲ್ಲ, ಉಳಿಸ್ಕೊಳ್ಳೋದು ಮುಖ್ಯ ಅದ. ಆಣಿ ತರೋದು ಮುಖ್ಯ ಅಲ್ಲ, ಆಣಿ ತಂದು ಸಲುವುದು ಮುಖ್ಯ ಅದ. ಕಾರ್ ಗಾಡಿ ತರೋದು ಮುಖ್ಯ ಅಲ್ಲ, ಕಾರ್ ಗಾಡಿಗೆ ಪೆಟ್ರೋಲ್ ಹಾಕಿ ಓಡಿಸ್ಕೊಂಡು ಹೋಗೋದು ಮುಖ್ಯ ಅದ. ಈಗಂತ ಗೆದ್ದಿದ್ದಾರೆ, ಅದು ಉಳಿಸ್ಕೊಳ್ಳೋದು ಹೇಗಪ್ಪ. ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರೂ ಸಹಿತ ಇವತ್ತು ಕಾಂಗ್ರೆಸ್ಸಿನ ಮೇಲೆ ಹಿಡುತ್ತಿರೋದು ಯಾರದಪ್ಪ ಅಂತಂದ್ರೆ ಜಾರಕಿಹೊಳಿ ಸಹೋದರರು, ಅದನ್ನು ಸತೀಶ್ ಅವರು ಉಸ್ತುವಾರಿ ಸಚಿವರು ಇರೋದರಿಂದಾಗೆ ಸಹಜವಾಗಿ ಅವ್ರು ಹಿಡಿತದ್ರ ಮೇಲೆ ಅದು ಅವರು ಇಲ್ಲಿ ಕಾಂಗ್ರೆಸ್ನಲ್ಲೂ ಅವ್ರು ವಿರೋಧಿಗಳಿದ್ದಾರೆ. ಅದು ಗೊತ್ತಿದ್ದ ವಿಷಯನ ಅದ. ಯಾಕೆ ತಮ್ಮಣ್ಣವರಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದವ ಇಲ್ಲ ಕತ್ತಿಯವರಾಗಿರ್ಬೋದು, BJPಯಲ್ಲಿ ಕಾಂಗ್ರೆಸ್ನಲ್ಲೂ ಇನ್ನೂ ಅದೇ ಕಾಲಕ್ಕೆ ಅನೇಕ ವಿರೋಧಿಗಳು ಇದ್ದಾರೆ, ಇಲ್ಲಂತಲ್ಲ. ಆದರೆ ಅದೇ ಕಾಲಕ್ಕೆ BJPಯಲ್ಲೂ ಸಹಿತ ವಿರೋಧಿಗಳಿದ್ದಾರೆ ಅನ್ನೋದು ಅಷ್ಟಾಗಿ ಗೊತ್ತಿರುವಂಥ ವಿಷಯ. ಹೀಗಾಗಿ ಅವರೆಲ್ಲರೂ ಒಂದಾಗೆ ಜಾರಕಿಹೊಳಿ ಸಹೋದರಿಗೆ ಏನಾದರೂ ಒಂದು ಆಶ್ಚರ್ಯಕರವಾದ ರಿಸಲ್ಟ್ ಕೊಡ್ಬೋದಾ ಅನ್ನುವಂಥ ಮಾತುಕತೆಗಳು ಸಹಿತ ರಂಗು ಹಿಡಿತಾ ಇದ್ದಾವೆ. ಬಟ್ ನಮ್ಮ ಜಾರಕಿಹೊಳಿ ಸಹೋದರರ ಏನು ಪರವಾಗಿದ್ದಂಥ ಜನ ಫಾಲೋವರ್ಸ್ ಅವ್ರು ಮಾತ್ರ ಇಲ್ಲ, ನಿಶ್ಚಿತವಾಗಿ ನಾವು ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಮುಂಬರುವ ದಿನಗಳಲ್ಲಿ ಏನೇನು ಆಗಬಹುದು, ಅಥವಾ ಬೆಳಗಾವಿ ಜಿಲ್ಲೆ ಏನಾದ್ರು ಚೇಂಜ್ ಆಗ್ಬೋದಾ, ಅಥವಾ ಈ ಸಲ BJP ಕಾಂಗ್ರೆಸ್ಗಿಂತ ಹೆಚ್ಚು ಹೋಗ್ಬೋದಾ. ಯಾಕಂದ್ರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ವಿಶೇಷವಾಗಿ ಜಾರಕಿಹೊಳಿ ಅವರಿಂದ ದೂರ ಸರಿತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮೇಲಿಂದ ರಮೇಶ್ ಕುರ್ಚಿ ಅವ್ರು ಮಾತಾಡಿದ್ದು ನೀವು ನೋಡ್ಬೋದು. ಅವ್ರು ಒಬ್ಬರ ವಿರೋಧದಿಂದ ಏನು ಆಗೋದಿಲ್ಲ, ಬಟ್ ಆದರೂ ನಿಜವಾದ ಕಾರ್ಯಕರ್ತರು ಕಾಂಗ್ರೆಸ್ನವಾಗಿ ಅವರು ದೂರ ಸರಿದಿದ್ದಾರಾ ಅನ್ನುವಂಥ ಮಾತಿದ್ದರೂ ಸಹಿತ ಅದೇ ಕಾಲಕ್ಕೆ ರಮೇಶ್ ಅವರಲ್ಲಿ ಸಂಘಟನಾ ಚಾತುರ್ಯ ಇರೋದರಿಂದ ತಮ್ಮ ಬಳಗವನ್ನು ಅಂದರೆ ಕಾಂಗ್ರೆಸ್ಸಿಗೆ ಆಯ್ತು BJPಗೆ ಆಯ್ತು ಅವರು ಒಂದು ಶಾಣತನ ಮಾಡ್ತಾ ಇರ್ತಾರೆ. ತಮ್ಮಲ್ಲಿ ಒಂದು